ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ನಾನಂತೂ ಇಲ್ಲಿ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಟೈಮಲ್ಲಿ ನಮಗೆ ಇವತ್ತು ಲಂಚ್ ತಿನ್ನೋಕ್ಕಾಗ್ತಿಲ್ಲ ಅಂತ ಹೇಳಿ ನಾನಂತೂ ಓಟ್ಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಓಟ್ಸ್ ತಿನ್ನೋದಕ್ಕೆ ನಾನು ಏನೇನು ಸೀಡ್ಸ್ ಎಲ್ಲ ಯೂಸ್ ಮಾಡ್ತೀನೋ ಸೊ ಅದನ್ನೆಲ್ಲ ಕೂಡ ರೋಸ್ಟ್ ಮಾಡಿ ಬಾಕ್ಸ್ಗಳಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಮತ್ತು ಕಾಯಿಸಿ ತಣ್ಣಗೆ ಮಾಡಿರೋ ಅಂಥ ಹಾಲು 1 ಗ್ಲಾಸ್ ಅಷ್ಟು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಹನಿ ತಗೊಂಡಿದ್ದೀನಿ ಸ್ವೀಟ್ನೆಸ್ಗೆ ಅಂತ ಹೇಳಿ, ಮತ್ತು 1 ಟೀ ಸ್ಪೂನ್ ಅಷ್ಟು ಚಿಯಾ ಸೀಡ್ಸು, ಮಿಕ್ಕಿದ್ದೆಲ್ಲ ಸೀಡ್ಸ್ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ಮಿನಿಮಮ್ 1 2 to 3 ಅವರ್ಸ್ ನೆನೆಯಾಗಿ ಬಿಟ್ಬಿಟ್ರೆ ರಿಯಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮಗೆಲ್ಲ ಏನೇನು ಡ್ರೈ ಫ್ರೂಟ್ಸ್ ಬೇಕು ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಮಾತ್ರ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು 2 ಅವರ್ಸ್ ಹಾಗೆ ನೆಂದಾದ್ಮೇಲೆ ಇಲ್ಲಿ ನಾನು ಆಪಲು ಮತ್ತು ಆ ವಾಟರ್ ಮಿಲನ್ ಹಾಕ್ಕೊತಾ ಇದ್ದೀನಿ. ಸೊ ನಮಗೆ ಮನೇಲಿ ಏನೇನು ಫ್ರೂಟ್ಸ್ ಅವೈಲೇಬಲ್ ಇರುತ್ತೆ ಅದನ್ನೆಲ್ಲ ಕೂಡ ಹಾಕೊಂಡು ತಿಂದರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹಾಗೆ ನಮಗೆ ವೆಯ್ಟ್ ಲಾಸ್ಗೆ ಕೂಡ ಯೂಸ್ ಆಗುತ್ತಲ್ವಾ. ನಾನೇನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಲ್ಲ, ಬಟ್ ಯಾಕೋ ಈ ನಡುವೆ ಓಟ್ಸ್ ಅನ್ನೋದು ಇಷ್ಟ ಆಯಿತು. ಅದಕ್ಕೋಸ್ಕರ ಡೈಲಿ ಮಾರ್ನಿಂಗು ಇಲ್ಲ ಆಫ್ಟರ್ನೂನು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದು ದಿನ ಬ್ರೇಕ್ಫಾಸ್ಟು ಲಂಚ್ ಏನು ಮಾಡಿರ್ತೀನೋ ಅದನ್ನೇ ತಿನ್ಕೊಂಡ್ಬಿಡ್ತೀನಿ. ಬಟ್ ವೀಕ್ಲಿ 4 to 5 ಟೈಮ್ಸ್ ಅಂತೂ ಪಕ್ಕ ಓಟ್ಸ್ನ ಮಾಡ್ಕೊಂಡು ನಾನಂತೂ ತಿಂತೀನಿ. ಆಮೇಲೆ ಊರಿಂದ ಸ್ವಲ್ಪ ಹೂರ್ಣ ತೊಗೊಂಬಂದಿದ್ದೆ ಕಡುಬು ಮಾಡ್ಕೊಳ್ಳೋಣ ಅಂತ, ಅದನ್ನು ಕೂಡ ಇವಾಗ ನಾನು ಪ್ರಿಪೇರ್ ಮಾಡಿಕೊಂಡೆ. ಒಂದು 15 to 20 ಏನೋ ಆಯಿತು. ಇನ್ನು ಮಿಕ್ಕಿದ್ದೆಲ್ಲ ಈ ಥರ ಚಿಕ್ಕದಾಗೆ ಪುಟಾಣಿ ಪೂರಿನ ಮಾಡಿ ಇಟ್ಟಿದ್ದೀನಿ. ಇನ್ನು ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು 10-11 ಗಂಟೆ ಆಗೇ ಹೋಯಿತು, ಯಾಕಂದರೆ ಮಕ್ಕಳು ಮಲಗಿಲ್ಲ. ಇನ್ನೇನು ಮಲಗೋದು ಅಂತ ಹೇಳಿಬಿಟ್ಟು ಇನ್ನು ಬೆಳಗಿನ ಜಾವ ನಮಗೆ ನಮ್ಮ ಏರಿಯಾಗೆ ಕರಗ ಬರುತ್ತೆ, ಹೂವಿನ ಕರಗ ಬರುತ್ತೆ. ಅದಕ್ಕೋಸ್ಕರ ಮಿಡ್ ನೈಟ್ 1 ಗಂಟೆ ಟೈಮಲ್ಲಿ ನಾವು ರಂಗೋಲಿ ಹಾಕಿಬಿಟ್ಟು ಆ ರಂಗೋಲಿಗೆ ಹೂವು ಎಲ್ಲ ಕೂಡ ಫಿಲ್ ಮಾಡಿದ್ದೀವಿ. ಕರ್ಗ ಬಂದುಬಿಟ್ಟು ಈ ಥರ ರಂಗೋಲಿ ಮೇಲೆ ಡ್ಯಾನ್ಸ್ ಮಾಡ್ತಾರೆ. ಸೊ ಬೆಳಗಿನ ಜಾವ 5 ಗಂಟೆ ಇಲ್ಲ 6 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು ನಮ್ಮ ಆಂಟಿ. ಇನ್ನು ಸರಿ ಬಿಡು ಅಂತ ಹೇಳಿಬಿಟ್ಟು ನಾವಂತೂ ಮನೆ ಮುಂದೆ ಈ ಥರ ದೊಡ್ಡದಾಗೆ ರಂಗೋಲಿ ಎಲ್ಲ ಹಾಕಿ ಮಲಗೋಷ್ಟರಲ್ಲೇ ಇದೆಲ್ಲ ಹಾಕೋಕ್ಕೆ 1.5 ಅವರ್ ಆಯಿತು. ಇನ್ನು 2:30 ಏನೋ ಆಗೇ ಬಿಡ್ತು ನನಗಂತೂ. ಮತ್ತೆ ಅಲಾರಾಮ್ ಇಟ್ಕೊಂಡಿದ್ದೀನಿ ಎದ್ದಾಳೋಣ ಅಂತ. ರಿಯಲಿ ನನಗಂತೂ ಎದ್ದಾಳಕ್ಕೆ ಆಗಿಲ್ಲ. ಫೈನಲಿ ಸೌಂಡ್ ಬಂತು ಅಂತ ಹೇಳಿಬಿಟ್ಟು ಎದ್ದು ಮುಖ ತೊಳ್ಕೊಂಡು ಆಚೆ ಬಂದಿದ್ದೀನಿ ಅಷ್ಟೇ. ಇನ್ನು ಆಂಟಿ ಕರ್ಪೂರ ಆರತಿ ಮಾಡೋಕ್ಕೆ ಇಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಮೇ ಬಿ ಇವರೆಲ್ಲ ಮಲ್ಕೊಂಡೇ ಇಲ್ಲ ಅನಿಸುತ್ತೆ ನೋಡಿದ್ರೆ. ನೋಡಿ ಎಲ್ಲ ಫ್ರೆಶ್ಶಾಗಿ ಸ್ನಾನ ಮಾಡಿಬಿಟ್ಟು ನಿಂತಿದ್ದಾರೆ ಕರ್ಪೂರ ಆರತಿ ತಗೊಂಡು. ಇನ್ನು ದೇವ್ರು ಬಂದಮೇಲೆ ದೇವ್ರಿಗೆ ಕರ್ಪೂರಲ್ಲಿ ಈ ಥರ ಆರತಿ ಮಾಡಿ ಅಲ್ಲಿ ಕೆಳಗಡೆ ಹಾಕ್ತಾರೆ. ಸೊ ಕರ್ಗ ಬಂದಿರೋದು ಈ ವರ್ಷ ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಲಾಸ್ಟ್ ಇಯರ್ ಕೂಡ ಇರಲಿಲ್ಲ. ರಾಮನವಮಿ ಆದಮೇಲೆ 3 ಡೇಸ್ಗೆ ಈ ಥರ ಕರ್ಗ ಬಂದಿರೋದು. ನೋಡಿ ಹೂವಿಂದೆಲ್ಲ ಒಂಥರ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ತೊಗೊಂಬಂದರು ನೋಡಿ. ಇವಾಗ ಈ ಥರ ಕರ್ಪೂರದ್ರಲ್ಲಿ ಆರತಿ ಮಾಡಿಸ್ಕೊತಾರೆ. ಆಮೇಲೆ ಆ ದೇವರು ಆ ಥರ ಕರ್ಗ ಎತ್ಕೊಂಡಿರೋರು ಆ ಥರ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಇನ್ನು ಮುಂದಕ್ಕಂತೂ ಹೋಗ್ತಾರೆ. ಹಂಗೆ ಎಲ್ಲರ ಮನೆ ಮುಂದೆ ಕೂಡ ಈ ಥರ ರಂಗೋಲಿ ಎಲ್ಲ ಹಾಕಿದ್ರು. ಸೊ ಎಲ್ಲರ ಮನೆ ಮುಂದೆ ಕೂಡ ಹೋಗಿ ಡ್ಯಾನ್ಸ್ನ ಮಾಡಿ ಮುಂದಕ್ಕಂತೂ ಮೂವ್ ಆಗುತ್ತೆ. ಅವರು ಮಿಡ್-ನೈಟ್ 12 ಗಂಟೆ ಟೈಮಲ್ಲಿ ದೇವಸ್ಥಾನ ಹತ್ರ ಸ್ಟಾರ್ಟ್ ಆಗಿರೋದು. ನಮ್ಮ ಪಕ್ಕದ ಏರಿಯಾನೇ. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸೊ ಬೆಳಗಿನ ಜಾವ ಆಯಿತು ನೋಡಿ. ಅವರು ಎಲ್ಲಿ ಸ್ಟಾಪ್ ಮಾಡಿಲ್ಲ, ಬಟ್ ಎಲ್ಲ ಕಡೆನೂ ಎಲ್ಲರ ಮನೆ ಹತ್ರ ಹೋಗಿ ಅವರು ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿಕೊಂಡು ಈ ಏರಿಯಾಗೆ ಬರಬೇಕು ಅಂದರೆ ಏನು ತಮಾಷೆ ಅಲ್ವಲ್ಲ. ಮಧ್ಯಾಹ್ನ ಮಿಡ್-ನೈಟಲ್ಲಿ ಸ್ಟಾರ್ಟ್ ಮಾಡಿರೋದು 12 ಗಂಟೆಗೆ, ಬೆಳಗಿನ ಜಾವ 6 ಗಂಟೆಗೆ ಬಂತು. ರಿಯಲಿ ಅವ್ರಿಗೂ ಕೂಡ ತುಂಬಾ ಪೇಷನ್ಸ್ ಇರಬೇಕಲ್ವಾ. ಪೇಷನ್ಸ್ ಅನ್ನೋದಕ್ಕಿಂತ ಮುಂಚೆ ದೇವ್ರ ಮೇಲೆ ಎಷ್ಟು ಭಕ್ತಿ ಇದ್ರೆ ಇಷ್ಟೆಲ್ಲ ಮಾಡಬೇಕಲ್ವಾ. ವರ್ತೂರಲ್ಲಿ ಮಾಡ್ತಿದ್ರು ಕರ್ಗ. ಅದು ಬಂದು ಜನವರಿ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಮಾಡ್ತಾರೆ. ಅಲ್ಲಿ ಮಿಡ್-ನೈಟ್ 2 ಗಂಟೆ 3 ಗಂಟೆ ಟೈಮಲ್ಲಿ ಕರ್ಗ. ಬಟ್ ಇಲ್ಲಿ ಇದು ಬಂದು ಗುಂಜೂರಲ್ಲಿ ಮಾಡಿರೋದು. ರಾಮನವಮಿಗೆ ತೇರೆಲ್ಲ ಎಳಿತಾರಲ್ವ, ಸೊ ಅದೆಲ್ಲ ಆದಮೇಲೆ 3 ಡೇಸ್ಗೆ ದಿಸ್ ಈಸ್ ದ ಫಸ್ಟ್ ಟೈಮ್. ಈ ವರ್ಷನೇ ಫಸ್ಟ್ ಟೈಮ್ ಕರ್ಗ ಮಾಡಿರೋದು, ಹೂವಿನ ಕರ್ಗ. ಇನ್ನು ಕರ್ಗ ಎಲ್ಲ ಹೋದ್ಮೇಲೆ ಮತ್ತೆ ಇನ್ನು ಪಲ್ಲಕ್ಕಿ ಎಲ್ಲ ಕೂಡ ಆಂಜನೇಯ ಸ್ವಾಮಿ ಮೆರವಣಿಗೆ ತೊಗೊಂಡು ಬಂದರು. ಪಲ್ಲಕ್ಕಿಯಲ್ಲೆಲ್ಲ ಕರ್ಕೊಂಡ್ಬಂದರು. ಇನ್ನು ನಾವು ದೇವ್ರಿಗೆಲ್ಲ ದರ್ಶನ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರಲ್ವ ಪಲ್ಲಕ್ಕಿ ಎಲ್ಲ. ನೋಡಿ ಎಲ್ಲರ ಮನೆ ಮುಂದೆನೂ ಸಿಂಪಲ್ಲಾಗೆ ಹಾಕಿದ್ದಾರೆ. ನಾವೇ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀವಿ.
ಮತ್ತು ಇನ್ನು ಅಂಗಡಿಗೆ ಹೋಗ್ಬಿಟ್ಟು ಹಾಲು ಮತ್ತು ಉಪ್ಪಿಟ್ಟು ರವೆನ ತೊಗೊಂಬಂದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ನನ್ನ ಮಗಳು ಉಪ್ಪಿಟ್ಟು ಮಾಡು ಅಂದರೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ರವೆ ತೊಗೊಂಡು ಬಂದೆ. ನಾನು ಯೂಶ್ವಲಿ ಉಪ್ಪಿಟ್ಟು ಮಾಡೋದು ಬನ್ಸಿ ರವೆಯಲ್ಲಿ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕದೊಂದು ಇದು ಸೂಜಿ ಅದರಲ್ಲಿ ಕೂಡ ಮಾಡ್ತೀನಿ ಒಂದೊಂದು ಟೈಮು. ಬಟ್ ಇದರಲ್ಲೇ ನಮಗೆ ತುಂಬಾ ಇಷ್ಟ. ಮತ್ತು ನಮಗೆ ಇಷ್ಟವಾಗಿರೋ ತರಕಾರಿ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಕೊತಾ ಇದ್ದೀನಿ. ಆನಿಯನ್ಸು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು ಇವಾಗ ಒಗ್ಗರಣೆಗೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇನ್ನು ಉಪ್ಪಿಟ್ಟಂತೂ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ. ಇವತ್ತು ಬಂದು ಸಂಡೇ ಅಲ್ವಾ, ಅದಕ್ಕೋಸ್ಕರ ಏನಾದರೂ ನಾನ್ ವೆಜ್ ಪ್ರಿಪೇರ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ನಾನ್ ವೆಜ್ ಏನಾದರೂ ವೆಜ್ಜಲ್ಲೇ ಮಾಡು ಅಂತ. ಅವರು ನಾನ್ ವೆಜ್ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಸೊ ದಟ್ ನಾವು ಇವಾಗ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಎವ್ರಿ ಸಂಡೇನೂ ನಾನ್ ವೆಜ್ ಪ್ರಿಪೇರ್ ಮಾಡ್ತಾಯಿದ್ವಿ. ಫಿಶ್ಶು, ಚಿಕನ್ನು, ಮಟನ್ ಏನಾದರೂ ಒಂದು. ಅರೌಂಡ್ 6 months ಆಯಿತು ನಾನ್ ವೆಜ್ ಬಿಟ್ಟು. ಅವಾಗಿಂದ ನಮಗೂ ಕೂಡ ಇಂಟ್ರೆಸ್ಟ್ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಅಂದರೆ ಅವ್ರು ತಿಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು ಮನೇಲಿ. ಇನ್ನು ನಾವೇ ಅಂದರೆ ಇನ್ನೆಷ್ಟು ತಿನ್ಬೋದು ಅಮ್ಮಮ್ಮ ಅಂದರೆ ನಾನು ಮಕ್ಕಳು ಒಂದು 1/2 kg ಅದನ್ನೇ ಒಂದು 3 times ತಿನ್ಕೋಬೋದು. ಅದಕ್ಕೋಸ್ಕರ ಎವ್ರಿ ಸಂಡೇ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಒಂದು ಸಂಡೇ ಅಂದರೆ ಮಂತ್ಲಿ 1 time ಇಲ್ಲ 2 times ಮಾಡೋ ಥರ ಮಾಡ್ತೀನಿ. ಇನ್ ಬಿಟ್ವೀನ್ ಯಾವಾಗಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಸ್ವಲ್ಪ ಕಬಾಬ್ ಒಂದು ಆಚೆಯಿಂದ ತರಿಸ್ಕೊಂಡು ತಿಂತೀವಿ ಅಷ್ಟೇ. ನೋಡಿ, ಫೈನಲ್ಲಿ ನಮ್ಮದು ಎಮ್ಮಿ ಆಗಿರೋ ಉಪ್ಪಿಟ್ಟಂತೂ ರೆಡಿ ಆಯಿತು. ಈ ಉಪ್ಪಿಟ್ಟಿಗೆ ಕಂಪಲ್ಸರಿ ಚಟ್ನಿ ಪುಡಿ ಇರಬೇಕು ಮತ್ತು ಮೊಸರು ಇರಬೇಕು. ಇಲ್ಲ ಅಂತಂದರೆ ಮನೇಲಿ ತಿನ್ನೋದೇ ಇಲ್ಲ. ಸೊ ಇನ್ನು ನನ್ನ ಮಗಳು ಮೊಸರು ತೊಗೊಂಬರಕ್ಕೆ ಹೋಗಿದ್ದಾಳೆ ದೊಡ್ಡೋಳು. ಚಿಕ್ಕವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡಬೇಕಲ್ಲ. ಇನ್ನು ಸಾಂಬಾರು ಪ್ರಿಪೇರ್ ಮಾಡ್ತಾ ಇದ್ದೀನಿ, ಸೊಪ್ಪಿನ ಸಾಂಬಾರು. ಅದೇ ಆಂಧ್ರ ಸ್ಟೈಲಲ್ಲಿ ಪಪ್ಪು ಮಾಡ್ತಾ ಇದ್ದೀನಿ. ಆಮೇಲೆ ತರಕಾರಿ ಎಲ್ಲ ತೊಳೆದಿರೋ ನೀರೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಚೆಲ್ಲೋದೇ ಇಲ್ಲ. ಅದನ್ನೆಲ್ಲ ಕೂಡ ಒಂದು ಪಾತ್ರೆಗೋ ಬಾಣಲಿಗೆ ಹಾಕ್ಕೊಂಡು ಅದನ್ನು ತೊಗೊಂಡೋಗ್ಬಿಟ್ಟು ಪ್ಲ್ಯಾಂಟ್ಸ್ಗೆ ಹಾಕ್ತೀನಿ. ಬೆಂಗಳೂರಲ್ಲಿ ಗೊತ್ತಲ್ವ, ಸಮ್ಮರ್ ಬಂತು ಅಂದರೆ ಭಯಂಕರ ನೀರಿನ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಅಂದರೆ ಪ್ಲ್ಯಾಂಟ್ಸ್ಗೂ ನೀರು ಬೇಕು, ಮನುಷ್ಯರಿಗೂ ನೀರು ಬೇಕು. ಆ ಥರ ನಾವು ಮ್ಯಾನೇಜ್ ಮಾಡಬೇಕಲ್ಲ. ಹಾಗೆ ನಾನಿಲ್ಲಿ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲೆ, ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಮತ್ತು ಒಂದು 1/2 ನಿಂಬೆಹಣ್ಣಿನ ರಸ, ಸ್ವಲ್ಪ ಇದು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಕೇಳಿದೆ ಚಿಕನ್ ತಂದು ಕೊಡ್ರಿ ಅಂತ ಹೇಳಿ. ಅವ್ರು ಹೇಳಿದ್ರು ಏನೋ ಚಿಕನ್ ಎಲ್ಲ ತಿನ್ನಬಾರ್ದು, ಒಳ್ಳೇದಲ್ಲ ಅಂದರು. ಫಿಶ್ ಬೇಕಿದ್ರೆ ತಂದು ಕೊಡ್ತೀನಿ ಅಂತಂದರು. ಸರಿ ನೋಡೋಣ ಅಂತ ಹೇಳಿದ್ರು. ಬಟ್ ಅವರು ಎಲ್ಲ ಸಾಂಬಾರೆಲ್ಲ ಮಾಡಿ ಇಟ್ಟಾದಮೇಲೆ ತೊಗೊಂಬಂದರು. ಪರವಾಗಿಲ್ಲ ಫ್ರೈ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಿದ್ರು. ಸರಿ ಬಿಡಿ ಅಂತ ಹೇಳಿಬಿಟ್ಟು ಇನ್ನು ಸಿಂಪಲಾಗೆ ಈ ಥರ ಜಾಸ್ತಿ ಮಸಾಲೆ ಬೇಡ ಅಂತ ಹೇಳಿಬಿಟ್ಟು ಸಿಂಪಲಾಗೆ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಫಿಶ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಹಾಗೆ ಇಟ್ಟರೆ ಒಂದು 1 hour ಇಲ್ಲ 2 hours ಫ್ರಿಜ್ಜಲ್ಲಿ ಡೀಪ್ ಫ್ರಿಜ್ಜಲ್ಲಿ ಇಟ್ಟರೆ ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಆಮೇಲೆ ನಾವು ಫ್ರೈ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ. ಈ ಥರ ಸಿಂಪಲ್ ಮಸಾಲೆ ಸಾಕು, ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇರಲ್ಲ. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಈಗ ಫ್ರೀಸರಲ್ಲಿ ಇಡ್ತೀನಿ ಒಂದು 1 hour 2 hours ಮ್ಯಾರಿನೇಟ್ ಆಗೋಕ್ಕೆ. ನೋಡಿ, ನಮ್ಮ ಲಂಚ್ ಅಂತೂ ಆಯಿತು. ಪಪ್ಪು ಸಾಂಬಾರು ಮತ್ತು ರಾಜ್ಮುಡಿ ಅಕ್ಕಿ ರೈಸು ಹಾಗೆ ಮುದ್ದೆ ಮಾಡಿದ್ದೀನಿ. ಇನ್ನು ಇವಾಗ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಲಂಚ್ ಎಲ್ಲ ಆದಮೇಲೆ ಭಯಂಕರ ಕೆಲಸ ಇದೆ ಮನೆಯಲ್ಲಿ ಮಾಡಬೇಕು. ಸೊ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.